ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರೋ ಥರ ಸಂಡೇ ಮನೆ ಡೀಪ್ ಕ್ಲೀನಿಂಗ್ ಯಾವ ಥರ ಆಯಿತು ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ವೀಕೆಂಡ್ಸಲ್ಲಿ ನನ್ನ ಮನೆ ಕ್ಲೀನು ಇದೇ ಥರ ಇರುತ್ತೆ. ವೀಕೆಂಡಲ್ಲಿ ಒಂದ್ಸರಿ ಡೀಪ್ ಕ್ಲೀನಿಂಗ್ ಮಾಡಿಬಿಡ್ತೀನಿ, ಸೊ ದಟ್ ವೀಕ್ ಫುಲ್ಲು ಸ್ವಲ್ಪ ನಮಗೂ ಫ್ರೀ ಫೀಲ್ ಆಗಬೇಕು ಮತ್ತು ಡಸ್ಟಿ ಆ ಥರ ಅನಿಸ್ಬಾರ್ದು ಅಂತ ಹೇಳಿ. ಸೊ ಬನ್ನಿ, ತಡ ಮಾಡಿದೆ ಇವತ್ತಿನ ವ್ಲಾಗಲ್ಲಿ ನಾನು ಮನೇನ ಯಾವ ಥರ ಕ್ಲೀನ್ ಮಾಡ್ಕೊಳ್ತೀನಿ ಕ್ವಿಕ್ಕಾಗಿ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಸೆರಮಿಕ್ಕಿಂದು ಒಂದೆರಡು ಬಾಕ್ಸ್ಗಳೆಲ್ಲ ಇತ್ತು, ಸಾಲ್ಟ್ ಬಾಕ್ಸ್ಗಳು. ಅದನ್ನು ತೊಳೆದ್ಬಿಟ್ಟು ಡ್ರೈ ಮಾಡಿದ್ದೀನಿ, ಫುಲ್ಲು ಡ್ರೈನ್ ಮಾಡಿದ್ದೀನಿ ವಾಟರೆಲ್ಲ. ಒಂದರಲ್ಲಿ ಉಪ್ಪು ಹಾಕ್ತೀನಿ, ಕಲ್ಲುಪ್ಪು, ಇನ್ನೊಂದರಲ್ಲಿ ಪುಡಿ ಉಪ್ಪು ಹಾಕೋದಕ್ಕೆ ಅಂತೇಳಿ. ಈ ಬಾಕ್ಸ್ಗಳು ತೊಳೆಯೋದೆಲ್ಲ ತುಂಬ ದಿನ ಆಗಿತ್ತು. ಯೂಶ್ವಲಿ ಮಂತ್ಲಿ ಒಂದ್ಸರಿ ಉಪ್ಪು ಹಾಕೋ ಡಬ್ಬಗಳನ್ನ ಕ್ಲೀನ್ ಮಾಡ್ತೀನಿ. ಇದು ಒಳ್ಳೆಯದು, ಇದು ಮನೆಗೆ ಪ್ರಾಸ್ಪರಿಟಿ ಮತ್ತು ಅಬೌಂಡೆನ್ಸ್ ಎಲ್ಲ ಉಪ್ಪಿಂದನೇ ಬರೋದಲ್ವಾ. ಸೊ ಆವಾಗ ಉಪ್ಪಿನ ಡಬ್ಬಗಳನ್ನ ಕ್ಲೀನ್ ಮಾಡಿಬಿಟ್ಟು ನಾವು ನೀಟಾಗಿ ಇಟ್ಕೊಳ್ಬೇಕು. ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನಾವು ಮಕ್ಕಳಿಗೆ ಕೂಡ ಹೇಳ್ಕೊಡ್ಬೇಕು. ಯಾಕೆಂದರೆ ಉಪ್ಪು ಮನೆಯಲ್ಲಿ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಿರುತ್ತೆ. ನಮಗೆ ಗೊತ್ತಿಲ್ಲದೇನೋ ಎಷ್ಟೊಂದು ನೆಗೆಟಿವ್ ಎನರ್ಜಿನೆಲ್ಲ ನಾವು ಉಪ್ಪಿಂದನೇ ತೆಗಿತಾ ಇರ್ತೀವಿ. ಸೊ ಹಂಗಾಗಿ ಉಪ್ಪನ್ನ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳಿ. ಇನ್ನು ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಡೈನಿಂಗ್ ಟೇಬಲ್ ಕೂಡ ತುಂಬಾ ಗಲೀಜಾಗಿತ್ತು. ಸೊ ಹಂಗಾಗಿ ಡೈನಿಂಗ್ ಟೇಬಲ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಆಮೇಲೆ ಸಿಂಕ್ ಹತ್ರ ಎಲ್ಲ ತುಂಬ ಪಾಟೆಲ್ಲ ಇಟ್ಟಿದ್ದೀವಲ್ಲ, ಅಲ್ಲೂ ಕೂಡ ತುಂಬಾ ಕೊಳೆ ಆಗಿತ್ತು. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇನ್ನು ನಾನಿಲ್ಲಿ ಚೆನ್ನಾಗಿ ಕಾಣಲಿ ಅಂತ ವೈಟ್ ಪಾಟನ್ನು ಇಟ್ಟಿದ್ದೀನಿ. ಅದು ಆಫಲ್ಲಿ ಕೊಳೆ ಆಗ್ತಿರುತ್ತೆ. ಅದ್ರ ಮೇಲೆ ಡಸ್ಟ್ ಏನಾದರೂ ಬಂತು ಅಂದರೆ ಬೇಗ ಕೊಳೆ ಆಗಿಬಿಟ್ಟು ಕಾಣಿಸ್ತಿರುತ್ತೆ. ಇನ್ನು ಪಾಪು ಪೇಂಟಿಂಗ್ ಡ್ರಾಯಿಂಗ್ ಎಲ್ಲ ಮಾಡಿಬಿಡ್ತಾಳೆ ಒಂದೊಂದ್ಸರಿ. ಸೊ ಹಾಗಾಗಿ ನಾನು ಇದನ್ನು ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಶೋ ಪ್ಲ್ಯಾಂಟ್ ಹಾಕಿದ್ದೀನಿ, ಅದು ಇವಾಗ ಚೆನ್ನಾಗಿದೆ. ಸೊ ಹಂಗಾಗಿ ಬಿಟ್ಟಿದ್ದೀನಿ. ಕೆಲವೊಂದ್ಸರಿ ಅದು ಬಾಡಿ ಹೋಗ್ತಿರುತ್ತೆ, ಅವಾಗವಾಗ ಪ್ಲ್ಯಾಂಟನ್ನು ಕೂಡ ಚೇಂಜ್ ಮಾಡಬೇಕಾಗತ್ತೆ. ಇನ್ನು ಸಿಂಕ್ ಹತ್ರ ಸ್ವಲ್ಪ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ರೂಮಿಗೆ ಬಂದು ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಹಾಕ್ತಾ ಇದ್ದೀನಿ. ನಾನು ವೀಕ್ಲಿ ಒಂದ್ಸರಿ ಎಲ್ಲ ಬೆಡ್ ಸ್ಪ್ರೆಡ್ನೆಲ್ಲ ವಾಶ್ ಮಾಡ್ತೀನಿ. ಇದು ಆಲ್ರೆಡಿ ವಾಶ್ ಆಗಿತ್ತು, ಸೊ ಹಾಗಾಗಿ ಅದನ್ನೇ ನೀಟಾಗಿ ಒಂದ್ಸರಿ ಬೆಡ್ ಮೇಲೆ ಹಾಕ್ತಾ ಇದ್ದೀನಿ. ಯೂಶ್ವಲಿ ಬೆಡ್ ಸ್ಪ್ರೆಡ್ ಮಾಡುವಾಗ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ಇವಾಗೆಲ್ಲ ಡೈಝಾನಿಂದೆಲ್ಲ ಬಂದಿದೆಯಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಬೆಡ್ ಮೇಲೆಲ್ಲ ಇದು ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಅಷ್ಟೊಂದೆಲ್ಲ ಧೂಳೆಲ್ಲ ಏನೂ ಇರಲ್ಲ. ಸೊ ಹಂಗಾಗಿ ನಾನು ಮೇಲೇ ಹಾಗೆ ಜಸ್ಟು ಡಸ್ಟ್ ಮಾಡಿಬಿಟ್ಟು ನೀಟಾಗಿ ಪಿಲ್ಲೋ ಕವರ್ನೆಲ್ಲ ಹಾಕಿ ಇಡ್ತೀನಿ. ಇಲ್ಲಿ ಪಾಪುನು ಮಲ್ಕೋತಾಳಲ್ಲ, ಸೊ ಹಾಗಾಗಿ ಅವಳಿಗೂ ಸ್ವಲ್ಪ ಚೆನ್ನಾಗಿ ಕಾಣಲಿ, ಅವಳು ಟಾಯ್ಸ್ನೆಲ್ಲ ತೊಗೊಬಂದು ಇಟ್ಬಿಡ್ತಾಳೆ ಕೆಲವೊಂದ್ಸರಿ. ಹಾಗಾಗಿ ಟಾಯ್ಸ್ನೆಲ್ಲ ಮೇಲೇ ಎತ್ತಿಡ್ತೀನಿ. ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಹಾಕಿ ಈ ಥರ ಕ್ಲೀನಾಗಿ ಬಿಟ್ಬಿಡ್ತೀನಿ. ಯೂಶ್ವಲಿ ವೈಟ್ ಬೆಡ್ ಸ್ಪ್ರೆಡ್ನ ಯಾವಾಗಲೂ ಯೂಸ್ ಮಾಡ್ತೀನಿ. ಸೊ ದಟ್ ವೈಟ್ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ಸ್ನ ಬ್ರಿಂಗ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಅದನ್ನ ಮುಗಿಸ್ಕೊಂಡು ನಾನು ಟಿ ವಿ ಹಾಲ್ಗೆ ಬಂದಿದ್ದೀನಿ, ಲಿವಿಂಗ್ ರೂಮಲ್ಲಿ ಟಿ ವಿ ಇಡ್ತೀವಲ್ಲ, ಆ ಜಾಗದಲ್ಲಿ ಟೇಬಲ್ ಎಲ್ಲ ಇರುತ್ತೆ. ಮಕ್ಕಳುಗಳು ಏನಾದರೂ ಮುಟ್ಬಿಟ್ಟು ಗಮ್ಮು ಅದು ಇದು ಎಲ್ಲ ಹಾಕ್ಬಿಟ್ಟಿರ್ತಾರೆ ಇಲ್ಲಿ. ಸೊ ಹಂಗಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಆ್ಯಂಡ್ ನಾನು ಸ್ಪ್ರೇ ಅಂತ ಏನೂ ಯೂಸ್ ಮಾಡಲ್ಲ, ಕೊಲಿನ್ ಮಾತ್ರ ಯೂಸ್ ಮಾಡ್ತೀನಿ. ಇನ್ ಕೇಸ್ ಕೊಲಿನ್ ಇಲ್ಲ ಅಂದರೆ ನಾರ್ಮಲಿ ಬಟ್ಟೆನ ನೀಟಾಗಿ ಸೋಪ್ ವಾಟ್ರಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನೇ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಬಂದು ಆ ಬಟ್ಟೆ ಎಲ್ಲ ನೀಟಾಗಿ ಒರೆಸ್ಕೊಳ್ತೀನಿ. ಟಿ ವಿ ಯೂನಿಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಡೈನಿಂಗ್ ಟೇಬಲ್ ಕಡೆ ಬಂದಿದ್ದೀನಿ. ಇವಾಗ ತಾನೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ತಿಂಡಿ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದು. ಗ್ಲಾಸ್ ಬೌಲೆಲ್ಲ ಅಲ್ಲೇ ಇಟ್ಬಿಟ್ಟು ಹಂಗಂಗೆ ಇತ್ತು. ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ನೀಟಾಗೆಲ್ಲ ವಾಶ್ ಮಾಡಿ ವಾಟ್ರ್ ಬಾಟಲ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಇವಾಗ ಕ್ಲೀನ್ ಮಾಡಿ ಅದಕ್ಕೂ ಕೂಡ ವಾಟ್ರನ್ನೆಲ್ಲ ತುಂಬಬೇಕು. ತುಂಬ ಜನ ಮನೇಲೇ ಸ್ಪ್ರೇ ಎಲ್ಲ ರೆಡಿ ಮಾಡಿಕೊಂಡು ಅದನ್ನೇ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ತಾರೆ. ಬಟ್ ನಾನು ಕೊಲಿನ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ವಾಟ್ರಲ್ಲೇ ವಾಶ್ ಮಾಡ್ಕೊಳ್ತೀನಿ. ಕೆಲವೊಂದ್ಸರಿ ನನಗೆ ವಾಟ್ರ್ ವಾಶ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ, ವಾಟ್ರಲ್ಲೇ ಈ ಥರ ವೈಪ್ ಮಾಡ್ಕೊಳ್ಳೋದು.
ಮಗು ಇರೋದ್ರಿಂದ ಕೆಮಿಕಲ್ನ ತುಂಬ ಅವಾಯ್ಡ್ ಮಾಡ್ತೀನಿ. ನಾನು ಕೊಲಿನೋ ಅಥವಾ ಬೇರೆ ಕೆಮಿಕಲ್ ಏನಾದರೂ ಯೂಸ್ ಮಾಡ್ತಿದ್ರೆ ಪಾಪು ಸಡನ್ನಾಗಿ ಬಂದು ಅದನ್ನು ಇಸ್ಕೊಂಡು ಸ್ಪ್ರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದು ಕಣ್ಣಿಗೆಲ್ಲ ಡೇಂಜರ್ ಅಲ್ವಾ, ಅವರೆಲ್ಲ ಹಾಕ್ಕೊಬಿಡ್ತಾರೆ ಅಂತೇಳಿ ಭಯ ಆಗ್ತಿರುತ್ತೆ. ಸೊ ಹಂಗಾಗಿ ಆದಷ್ಟು ಸ್ಪ್ರೇನ ಅವಾಯ್ಡ್ ಮಾಡ್ತೀನಿ. ಇನ್ನು ಡೈನಿಂಗ್ ಚೇರು ಮತ್ತು ಟೇಬಲು ಎಲ್ಲದನ್ನು ವೈಪ್ ಮಾಡಿ ಆದಮೇಲೆ ನಾನು ವಾಟರ್ ಬಾಟ್ಲಲ್ಲಿ ನೀರನ್ನು ಫಿಲ್ ಮಾಡಿ ಇಡ್ತಾ ಇದ್ದೀನಿ. 3 days ಇಲ್ಲ 2 days ಒಂದ್ಸರಿ ಈ ವಾಟರ್ ಬಾಟ್ಲನ್ನು ನಾನು ವಾಶ್ ಮಾಡಿಬಿಟ್ಟು ನೀರನ್ನು ಫಿಲ್ ಮಾಡಿ ಇಡ್ತೀನಿ. ಇದು 1 day ಅಷ್ಟೇ. ಇದು 1 ಡೇಗೆಲ್ಲ ಫುಲ್ಲು ಖಾಲಿ ಮಾಡಿಬಿಡ್ತಾರೆ. ವಾಟ್ರ್ ಬೇಗ ಖಾಲಿ ಮಾಡ್ತಾರೆ ನಮ್ಮ ಮನೇಲಿ. ಸೊ ವಾಟರ್ ಬಾಟಲಲ್ಲೂ ಅಷ್ಟೇ ಎರಡನ್ನೂ ನೀಟಾಗಿ ಸೋಪ್ ಹಚ್ಚಿ ತೊಳೆದ್ಬಿಟ್ಟು ಅದಾದಮೇಲೆ ನೀರನ್ನು ಫಿಲ್ ಮಾಡಿ ಇಡ್ತಾ ಇದ್ದೀನಿ. ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಗ್ಲೌಸ್ ಹಾಕ್ಕೊಂಡು ಕಿಚನ್ ಸಿಂಕ್ ಏನು ಬರುತ್ತಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ವೈಪ್ ಮಾಡ್ಕೊಳ್ತೀವಲ್ಲ ಆ ಬಟ್ಟೆನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ಸೊ ಅದಾದಮೇಲೆ ಸಿಂಕನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಕಿಚನಲ್ಲಿ ಸ್ವಲ್ಪ ಶೆಲ್ಫ್ ಎಲ್ಲ ಒರೆಸಿರ್ಲಿಲ್ಲ. ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕಿಚನಿಂದು ಒಂದು ಸಿಂಕ್ ಇರುತ್ತಲ್ಲ ಅದರಲ್ಲಿ ಒಂದು ಟ್ಯಾಪ್ ಇರುತ್ತೆ, ಅದನ್ನು ಕೂಡ ಆವಾಗಲೇ ಕ್ಲೀನ್ ಮಾಡ್ಕೊಳ್ಳೋವಾಗಲೇ ಮಾಡ್ಕೊಬಿಡ್ತೀನಿ. ಇನ್ನು ಚಿಕ್ಕ ಡಸ್ಟ್ ಪಾರ್ಟಿಕಲು ಮತ್ತು ಕೊಳೆ ನಾವು ಫುಡ್ಡಿನ ಪಾರ್ಟಿಕಲ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಇವಾಗಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇದೆಲ್ಲ ಟ್ಯಾಪ್ ಸಿಂಕಲ್ಲಿ ಏನಾದರೂ ಸಿಗಾಕೊಂತು ಅಂದರೆ ಮತ್ತೆ ವಾಟ್ರು ಬ್ಲಾಕ್ ಆಗಿಬಿಡುತ್ತೆ, ಆಮೇಲೆ ವಾಟ್ರು ಹೋಗಲ್ಲ, ಆಮೇಲೆ ಅದಕ್ಕೂ ಕೆಮಿಕಲ್ ತೊಗೊಂಬಂದು ಕ್ಲಿಯರ್ ಮಾಡಬೇಕು, ಅದೆಲ್ಲ ಪ್ರೋಸೆಸ್ ಇರುತ್ತೆ. ಸೊ ಹಂಗಾಗಿ ಕ್ಲೀನ್ ಮಾಡ್ಕೊಳ್ಳುವಾಗಲೇ ಪ್ರತಿ ಸರಿನೂ ಟ್ಯಾಪಲ್ಲಿ ಏನಾದರೂ ಫುಡ್ ಪಾರ್ಟಿಕಲ್ ಸಿಕ್ಕಿತ್ತು ಅಂದರೆ ಅವಾಗಲೇ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಕಿಚನ್ ಎಕ್ಸಾಸ್ಟರ್ ಫ್ಯಾನ್ ಇರುತ್ತಲ್ಲ ಅದನ್ನು ಕೂಡ ಅಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಕೆಲವೊಂದ್ಸರಿ ತುಂಬ ಆಯಿಲ್ ಪಾರ್ಟಿಕಲ್ ಎಲ್ಲ ಎಕ್ಸಾಸ್ಟರಲ್ಲಿ ಹೋಗಿ ಅಂಟ್ಕೊಳ್ತಿರುತ್ತೆ. ನಾವು ಪದೇ ಕ್ಲೀನ್ ಮಾಡಿಲ್ಲ ಅಂದರೆ ಅದು ಇಯರ್ಲಿ 6 months ಒಂದ್ಸರಿ ಮಾಡ್ತೀವಿ ಅಂದರೆ ತುಂಬ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಆವಾಗ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ನಾನು ಅವನ್ನು ಅಷ್ಟೇ ಲೈಕ್ ವೀಕ್ಲಿ ಒಂದ್ಸರಿ ಮಾಡ್ತೀನಿ. ಅಷ್ಟೊಂದೇನು ನಮ್ಮ ಮನೇಲಿ ಗ್ರೀಸ್ ಎಲ್ಲ ಆಗಲ್ಲ ಅವನಲ್ಲಿ, ಯಾಕೆಂದರೆ ನಾನು ಅವನ್ ಏನು ಯೂಸ್ ಮಾಡಲ್ಲ, ರೀಹೀಟಿಗೆ ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಇನ್ನು ಸಿಂಕನ್ನು ಅಷ್ಟೇ ನೀಟಾಗಿ ಒಂದ್ಸರಿ ಸೋಪ್ ಹಾಕ್ಬಿಟ್ಟು ಟ್ಯಾಪನ್ನು ಮತ್ತು ಸುತ್ತಮುತ್ತ ಸಿಂಕಿನ ಜಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿಂದ ಬಂದರೂ ನಾವು ಎಕ್ಸ್ಪೆಷಲಿ ಹೊರಗಡೆಯಿಂದ ಬಂದರೆ ನಾವು ಡೆಟಾಲ್ ಹಾಕ್ಬಿಟ್ಟು ಇಲ್ಲೇ ಕೈ ತೊಳ್ಕೊಡ್ತಾ ಇರ್ತೀವಿ. ಹೊರಗಡೆಯಿಂದ ಏನೇ ಕೊಳೆ ಕಲೆ ಎಲ್ಲ ಬ್ರಿಂಗ್ ಮಾಡಿದ್ರು ಇಲ್ಲೇ ವಾಶ್ ಮಾಡಿ ಹೋಗ್ತೀವಿ. ಸೊ ಹಂಗಾಗಿ ಇದನ್ನು ಕೂಡ ನೀಟಾಗಿ ಎಲ್ಲ ವಾಶ್ ಮಾಡ್ಕೊಳ್ತಾ ಇರ್ತೀನಿ. ಹಂಗೇ ಅಲ್ಲೊಂದು ಪಾಟ್ ಕೂಡ ಇಟ್ಟಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ಸೊ ಆ ಪಾಟನ್ನು ಒರೆಸ್ಕೊಳ್ತಾ ಇದ್ದೀನಿ. ಇನ್ನು ಡೆಟಾಲ್ ಬಾಟಲ್ನು ಕೂಡ ರೀಫಿಲ್ ಮಾಡಿ ಮತ್ತೆ ಅಲ್ಲೇ ರೀಪ್ಲೇಸ್ ಮಾಡ್ತೀನಿ. ಸೊ ದಟ್ ಹ್ಯಾಂಡ್ ವಾಶ್ ಏನಾದರೂ ಖಾಲಿ ಆಯಿತು ಅಂದರೆ ಮತ್ತೆ ಈಸಿ ಆಗುತ್ತೆ ಅವರಿಗೆ ತಗೊಂಡು ಒರೆಸ್ಕೊಳ್ಳೋದಕ್ಕೆ ಅಂತ. ಮತ್ತು ಸುತ್ತಮುತ್ತ ಜಾಗ ಏನಿದೆ ಅದನ್ನು ಕೂಡ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ನೀಟಾಗಿ ವೈಪ್ ಮಾಡ್ಕೊಬಿಟ್ರೆ ಚೆನ್ನಾಗೂ ಕಾಣುತ್ತೆ, ನೀಟಾಗಿ ಕೂಡ ಇರುತ್ತೆ. ಆಮೇಲೆ ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಮಂಡೇ ಬರೀಲಿ ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋದಿರುತ್ತೆ, ಆಫೀಸ್ಗೆ ಹೋಗೋದೆಲ್ಲ ಇರುತ್ತೆ. ಸಂಡೇನೇ ಎಲ್ಲ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂಥರ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆಮೇಲೆ ಡೀಪ್ ಕ್ಲೀನಿಂಗ್ ಆಯಿತು ಅನ್ನೋ ಒಂದು ಸಮಾಧಾನ ಕೂಡ ಇರುತ್ತೆ. ಇನ್ನು ಸ್ನಾನ ಮಾಡುವಾಗ ನಾವು ಟ್ಯಾಪ್ ಎಲ್ಲ ಚೆನ್ನಾಗಿ ಯೂಸ್ ಮಾಡಿಬಿಟ್ಟು ಸೋಪ್ ಕೈಯಲ್ಲೆಲ್ಲ ಮುಡ್ತೀವಿ, ಶಾಂಪೂದೆಲ್ಲ ಬಿದ್ದಿರುತ್ತೆ. ನಾವು ಸ್ನಾನ ಮಾಡೋ ನೀರೆಲ್ಲ ಅಂದರೆ ಸೋಪಿನ ನೀರೆಲ್ಲ ಬಿದ್ದಿರುತ್ತೆ. ಹಂಗಾಗಿ ಇಲ್ಲೂ ಕೂಡ ತುಂಬ ಜಾಸ್ತಿ ಕೊಳೆ ಆಗಿರುತ್ತೆ, ಆದರೂ ಸ್ಟೇನ್ ಎಲ್ಲ ಅಲ್ಲೆಲ್ಲ ಇರುತ್ತೆ. ಇನ್ನು ನಾವು ಫ್ಲೋರ್ನ ಕ್ಲೀನ್ ಮಾಡ್ಕೊಳ್ಳೇಬೇಕಲ್ಲ, ಹಾಗೇನೆ ನಾನು ಫ್ಲೋರ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಟ್ಯಾಪನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಟ್ಯಾಪನ್ನು ಜಾಸ್ತಿ ದಿನ ಹಂಗೆ ಬಿಟ್ಬಿಟ್ರೆ ಅದು ಜಾಸ್ತಿ ಕೊಳೆ ಆಗುತ್ತೆ, ಆ ಸ್ಟೇನೆಲ್ಲ ಹಂಗೆ ಉಣ್ಕೊಂಬಿಟ್ಟು ಅದು ಹೋಗೋದೇ ಇಲ್ಲ. ಅದಾದಮೇಲೆ ನಾವು ಮತ್ತು ಡೀಪ್ ಕೆಮಿಕಲ್ ತೊಗೊಂಬಂದು ಇಲ್ಲ ತುಂಬ ಸ್ಟ್ರಾಂಗ್ ಕೆಮಿಕಲ್ ತೊಗೊಂಬಂದು ಸ್ಪ್ರೇ ಮಾಡಿ ಕ್ಲೀನ್ ಮಾಡಬೇಕಾಗತ್ತೆ. ಅದಕ್ಕಿಂತ ಬೆಸ್ಟ್ ಅಂದರೆ ನಾವು ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇರೋದು. ಇನ್ನು ಫ್ಲೋರಲ್ಲೂ ಅಷ್ಟೇ ಚಿಕ್ಕ ಬ್ಲ್ಯಾಕ್ ಸ್ಟೇನ್ ಎಲ್ಲ ಆಗಿರುತ್ತಲ್ಲ ಅದನ್ನು ಇವಾಗಲೇ ಬ್ರಷ್ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಟಾಯ್ಲೆಟ್ ಕಂಬೌಟ್ ಕೂಡ ವೀಕ್ಲಿ ಒನ್ಸು ಇಲ್ಲ 3 days ಇಲ್ಲ 4 daysಗೆ ಒಂದ್ಸರಿ ಮಾಡ್ಕೊಳ್ತೀನಿ. ನಮ್ಮ ಕಂಬೌಟ್ ಜಾಸ್ತಿ ಕೊಳೆ ಆಗಲ್ಲ, 2-3 ಟಾಯ್ಲೆಟ್ ಇದೆ ಮನೇಲಿ, ವಾಶ್ರೂಮ್ ಇದೆ. ಸೊ ಹಂಗಾಗಿ ಒಬ್ಬೊಬ್ಬರು ಒಂದೊಂದನ್ನು ಯೂಸ್ ಮಾಡ್ತಾರಲ್ಲ, ಹಂಗಾಗಿ ಜಾಸ್ತಿ ಕೊಳೆ ಆಗಲ್ಲ. ಎಲ್ಲರೂ ಒಂದೇ ಯೂಸ್ ಮಾಡ್ತಾರೆ ತುಂಬ ಕೊಳೆ ಆಗುತ್ತೆ ಅನಿಸುತ್ತೆ. ಪಾಪಗೆ ಒಂದು ವಾಶ್ರೂಮ್ ಇದೆ, ನಮಗೆ ಒಂದು ವಾಶ್ರೂಮ್ ಇದೆ ಅಲ್ಲ, ಸೊ ಹಂಗಾಗಿ ಜಾಸ್ತಿ ಏನು ಕೊಳೆ ಆಗಲ್ಲ ಕಂಬೌಟೆಲ್ಲ. ಹಾಗಾಗಿ ಲೈಟಾಗಿ ನಾನು ವಾಶ್ರೂಮ್ನ ವೀಕ್ಲಿ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಇಲ್ಲಿ ಕಂಬೌಡು ಕೂಡ ಕ್ಲೀನ್ ಆಯಿತು.
ಬಾತ್ರೂಮ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮನೇಲಿ ಅರ್ಧ ಕೆಲಸ ಆದಂಗೆ. ಬಾತ್ರೂಮ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಜಾಗ ಮನೇಲಿ. ತುಂಬ ಜಾಸ್ತಿ ಇನ್ಫೆಕ್ಷನ್ ಅಥವಾ ತುಂಬ ಜಾಸ್ತಿ ಡರ್ಟಿ ಅಂತ ಅನ್ಸೋದು ಮನೇಲಿ ವಾಶ್ರೂಮ್ಗಳೇ. ಸೊ ಹಂಗಾಗಿ ನಾನು ವಾಶ್ರೂಮ್ನ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದ್ಸತಿ ನಮಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಆಗುತ್ತೆ ಅಂದರೆ ಕೆಲವೊಂದ್ಸತಿ ನಾವು ನೀಟಾಗಿ ನಾವು ಇದನ್ನೆಲ್ಲ ಮೇಂಟೈನ್ ಮಾಡಿಲ್ಲ ಅಂದ್ರೆ ಹೆಲ್ತ್ ಇಶ್ಯೂಸ್ಗಳು ಕೂಡ ಸ್ಟಾರ್ಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ಇದನ್ನು ನೀಟಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ರೂಲ್ ಆಗುತ್ತೆ. ಕಂಬೋರ್ಡ್ ಮೇಲೂ ಈ ಥರ ಸೋಪ್ ಹಾಕ್ಬಿಟ್ಟು ನೀಟಾಗಿ ನಾನು ತೊಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒಳಗಡೆ ಅರ್ಪಿಕ್ಕು ಅದು ಇದು ಏನು ಬರುತ್ತೆ ಅದನ್ನು ಹಾಕ್ಬಿಟ್ಟು ಒಂದು 15 ನಿಮಿಷ ಬಿಟ್ಬಿಟ್ಟು ಅದಾದಮೇಲೆ ನೀಟಾಗಿ ಸ್ವಲ್ಪ ಲೈಟಾಗಿ ಬ್ರಷ್ ಮಾಡಿಬಿಟ್ಟು ಫ್ಲಶ್ ಮಾಡ್ತೀನಿ. ಬಾತ್ರೂಮ್ಗೆ ಅಂತಲೇ ಸಪ್ರೇಟ್ ಬ್ರಷ್ಗಳನ್ನ ಇಟ್ಟಿದ್ದೀನಿ. ಈ ಬ್ರಷ್ಗಳನ್ನ ನಾನು ಇಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಕೆಲವೊಂದ್ಸರಿ ನಾನು ಹ್ಯಾಂಡ್ ಬ್ರಷ್ನ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಕೆಲವೊಂದ್ಸರಿ ಈ ಥರ ಬ್ರಷ್ನ ಯೂಸ್ ಮಾಡಿಬಿಟ್ಟು ತೊಳಿತೀನಿ. ಮೇಡ್ನೆಲ್ಲ ನಾನು ಕರೆಯಲ್ಲ ವಾಶ್ರೂಮ್ ಕ್ಲೀನಿಂಗೆಲ್ಲ, ಅವರು ನೀಟಾಗಿ ಕ್ಲೀನ್ ಮಾಡಿ ಹೋಗಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಹಂಗಾಗಿ ನಮ್ಮನೆ ಕೆಲಸನ ನಾನೇ ಮಾಡ್ಕೊಳ್ತೀನಿ. ನಾನು ಮೇಡ್ ಮೇಲೆ ಡಿಪೆಂಡೇ ಆಗಲ್ಲ. ಅವರು ಕ್ಲೀನ್ ಮಾಡಿ ಹೋಗಿದ್ರು ಅಲ್ಲಲ್ಲೇ ಕೂದಲು ಎಲ್ಲ ಸಿಗ್ತಾ ಇರುತ್ತೆ, ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಲ್ಲ. ಇನ್ನು ಸೋಪು ಬಾಟಲು ಶಾಂಪು ಎಲ್ಲ ನೀಟಾಗಿ ಒಂದ್ಸರಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಸೊ ಇಲ್ಲಿಗೆ ಮನೆ ಡೀಪ್ ಕ್ಲೀನಿಂಗ್ ಫುಲ್ಲು ಮುಗೀತು. ಇನ್ನು ತುಂಬಾ ಸುಸ್ತಾಗಿತ್ತು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು, ನನ್ನ ಮಧ್ಯಾಹ್ನ ಆಗಿಬಿಡ್ತು ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ. ಮಧ್ಯಾಹ್ನ ತುಂಬ ಬಿಸಿಲಿತ್ತು, ಹಾಗಾಗಿ ನಾನು ಶುಗರ್ ಕೇನ್ ಜ್ಯೂಸ್ ಮಾಡೋಣ ಅಂತೇಳಿ ಶುಗರ್ ಕೇನ್ ತೊಗೊಂಡ್ಬಂದಿದ್ವಿ ಒಂದು ಸ್ವಲ್ಪ. ಅದನ್ನೇ ಎಲ್ಲ ನೀಟಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಪೀಸ್ನ ಮಾಡ್ಕೊಳ್ತಾ ಇರ್ತೀವಿ. ನಮಗೆ ಶುಗರ್ ಕೇನ್ ಹೊರಗಡೆ ಎಲ್ಲ ಸಿಕ್ಬಿಡುತ್ತೆ ಬ್ಯಾಂಗ್ಳೂರಲ್ಲೆಲ್ಲ. ಬಟ್ ನಾವು ಮನೇಲೇ ಶುಗರ್ ಕೇನ್ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ರೆ ನಾವು ಈಸಿಯಾಗಿ ಯಾವ ಥರ ಮಾಡ್ಕೊಳ್ಬೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಈ ಥರ ನಿಮ್ಮ ಮನೇಲಿ ಕಬ್ಬೇನಾದರೂ ತೊಗೊಂಬಂದಿದ್ರೆ ಅದನ್ನು ನೀಟಾಗಿ ಸಿಪ್ಪೆ ಸುಲ್ಕೊಂಡ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡ್ಕೊಳ್ಳಿ. ಇದು ಮಿಕ್ಸಿಲೇ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಕಬ್ಬನ್ನ ನೋಡಿ ಈ ಥರ ಚಿಕ್ಕ ಚಿಕ್ಕಗೆ ಫಸ್ಟು ಪೀಸ್ಗಳು ಮಾಡಿಕೊಂಡು ಆಮೇಲೆ ಅದ್ರ ಮೇಲಿನ ಸಿಪ್ಪೆ ತಗೊಳ್ಳಿ. ಈ ಥರ ಪೀಸ್ ಮಾಡುವಾಗ ತುಂಬ ಹುಷಾರಾಗಿ ಮಾಡ್ಕೊಳ್ಳಿ, ಯಾಕೆಂದರೆ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಯಾವ ಥರ ಪೀಸ್ ಮಾಡಬೇಕು ಅಂತ. ಕೆಲವೊಂದ್ಸತಿ ನಾವು ಈ ಥರ ಮಾಡೋಕ್ಕೋಗಿ ಕೈಗೂ ಕೂಡ ಔಟ್ ಮಾಡ್ಕೊಬಿಡ್ತೀವಿ. ಒಂದು ಸ್ವಲ್ಪ ದೊಡ್ಡ ಚಾಕುನ ತೊಗೊಂಡ್ಬಿಟ್ಟು ಸಿಪ್ಪೆನೆಲ್ಲ ಪೀಲ್ ಮಾಡ್ಕೊಳ್ಳಿ. ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ. ನೋಡಿ ನನಗೆ ಮಾಡೋಕ್ಕೆ ಬರ್ತಿಲ್ಲ, ಎಷ್ಟೊಂದು ಸರಿ ನಾನೇ ಮಿಸ್ ಆಗ್ತಾ ಇದ್ದೀನಿ. ಸೊ ನನಗೂ ಅಷ್ಟೇ, ಪಾಪು ಇದ್ದಾಗಲ್ಲ ನಾನು ಇದನ್ನೆಲ್ಲ ಮಾಡೋಕ್ಕೋಗಲ್ಲ, ಈ ಥರ ಸಾಹಸ ಎಲ್ಲ. ಅವಳಿಲ್ಲ ಅಂದರೆ ಮಾತ್ರ ನಾನು ಕೆಲವೊಂದ್ಸರಿ ಟ್ರೈ ಮಾಡ್ತೀನಿ ಇದನ್ನೆಲ್ಲ, ಇಲ್ಲಾಂದರೆ ಅವಳು ಬಂದುಬಿಡ್ತಾಳೆ ನಾನು ಮಾಡ್ತೀನಿ ಕೊಡು ಅಂತ ಹೇಳಿ. ಸೊ ನಂಗೆ ತುಂಬ ಭಯ ಆಗುತ್ತೆ. ನೈಫಲ್ಲೆಲ್ಲ ಕೆಲಸ ಮಾಡುವಾಗ ಹುಷಾರಾಗಿ ಮಾಡ್ಕೊಳ್ಳಿ. ಈ ಥರ ನಾನು ತುಂಬ ಅಂದರೆ ಒಂದು 4-5 ಪೀಸ್ ಕಪ್ ತೊಗೊಂಬಂದಿದ್ದೆ. ಅದನ್ನು ಸುಲಿಯೋಷ್ಟರಲ್ಲೇ ಟೈಮ್ ಆಗೋಯ್ತು ನನಗೆ. ಇದಕ್ಕಿಂತ ಮಿಷಿನಲ್ಲಿ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು. ಯಾಕೆಂದರೆ ನಾನು ತುಂಬ ಜಾಸ್ತಿ ಕೆಲಸ ಮಾಡ್ಕೊಂಡಿದ್ನಲ್ಲ, ಜಾಸ್ತಿ ಕೆಲಸ ಮಾಡಿದಾಗ ನಮ್ಗೆ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಅವಾಗ ಸ್ವಲ್ಪ ಪೇಷನ್ಸ್ ಕೂಡ ಕಡಿಮೆ ಆಗಿಬಿಡುತ್ತೆ, ಆ್ಯಂಗರ್ ಮೂಡಿಗೆ ಕನ್ವರ್ಟ್ ಆಗ್ತಿರ್ತೀವಿ ಸ್ಲೋ ಆಗಿ. ಸೊ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಪುದೀನ, ಸ್ವಲ್ಪ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆ ನೀವು ಕಲ್ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಕಲ್ ಸಕ್ಕರೆ ಹಾಕ್ಕೊಂಡ್ರೆ ಇನ್ನೂ ಟಯರ್ಡ್ನೆಸ್ ಎಲ್ಲ ತುಂಬ ಕಮ್ಮಿ ಆಗುತ್ತೆ. ಪುದೀನ ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೆ ನಾನು, ಸ್ವಲ್ಪ ನಿಂಬೆಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ. ಯೂಶ್ವಲಿ ರೋಡ್ ಸೈಡಲ್ಲೆಲ್ಲ ಮಾಡ್ಕೊಡ್ತಾರಲ್ಲ ಅವರು ಹಿಂಗೆ ಪುದೀನ ಮತ್ತು ನಿಂಬೆಹಣ್ಣೆಲ್ಲ ಹಾಕಿ ಕೊಡ್ತಾರೆ. ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ. ಅದಾದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನಾವೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಈ ಥರ ನೋಡಿ ಒಂದು ಪಾತ್ರೆಯಲ್ಲಿ ನಾನು ಒಂದು ಟೀ ಪಾಟಲ್ಲಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಹೇಳಿದ್ಮೇಲೆ ಪುದೀನ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೆ ಅಂತ, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ ಕಲರು. ನೀವು ಮಾಡ್ಕೊಳ್ಳೋವಾಗ ಪುದೀನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಆವಾಗ ವೈಟ್ ಕಲರಲ್ಲಿ ಬರುತ್ತೆ. ಸೆಕೆಂಡ್ ಟೈಮಲ್ಲಿ ಪುದೀನ ಸ್ವಲ್ಪ ಕಮ್ಮಿ ಇತ್ತಲ್ಲ, ಪುದೀನ ಹಾಕಿರಲಿಲ್ಲ, ಹಂಗಾಗಿ ಈ ಥರ ಕಾಣಿಸ್ತಾ ಇದೆ ಕಲರು. ನೀವು ಮಾಡ್ಕೊಳ್ಳುವಾಗ ಪುದೀನ ಕಮ್ಮಿ ಹಾಕ್ಕೊಳ್ಳಿ. ಪುದೀನ ಜಾಸ್ತಿ ಹಾಕ್ಬೇಕಂತ ಏನಿಲ್ಲ, ಪುದೀನ ಹಾಕಿಲ್ಲ ಅಂದರೂ ನಡೆಯುತ್ತೆ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೆ ಅಷ್ಟೇ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸುತ್ತಮುತ್ತ ಏನಿರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಕಬ್ಬಿನೆಲ್ಲ ಸೋಸ್ಕೊಂಡು ಕುಡ್ದಿದ್ದು ಕೂಡ ಆಯಿತು. ಹಸ್ಬೆಂಡಿಗೆ ಕೂಡ ಕೊಟ್ಟಿದ್ದೆ, ಪಾಪಗೂ ಕೂಡ ಕೊಟ್ಟಿದ್ದೆ. ಸೊ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮನೆ ಡೀಪ್ ಕ್ಲೀನಿಂಗ್ ಆದಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದ್ರಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನು ಬೇರೆ. ನಮ್ಮ ಹೆಣ್ಮಕ್ಳಿಗೆ ಇದಕ್ಕಿಂತ ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಅನಿಸುತ್ತೆ ಜಾಸ್ತಿ. ಹೋಪ್ಫುಲಿ ನಿಮಗೂ ಕೂಡ ಮನೆ ಡೀಪ್ ಕ್ಲೀನಿಂಗ್ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು
ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಸಂಜೆ ಕೂಡ ಆಗೋಯ್ತು. ಇವಾಗ ನಾನು ಊಟನೂ ಕೂಡ ರೆಡಿ ಮಾಡಬೇಕಾಗಿದೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಿಮಗೆ ಡೀಪ್ ಕ್ಲೀನಿಂಗ್ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಒಂದು ಕಾಮೆಂಟ್ ಮಾಡಿ. ನಿಮ್ಮೆಲ್ಲ ಕಾಮೆಂಟ್ನ ನಾನು ಓದ್ತೀನಿ. ಇನ್ನೇನು ಸೂರ್ಯ ಕೂಡ ಮುಳುಗೋ ಟೈಮ್ ಆಗಿದೆ. ನಾವು ಕೂಡ ಊಟ ಮಾಡಿ ಮಲ್ಕೊಂಬಿಡೋಣ. ನೆಕ್ಸ್ಟ್ ಡೇನ ಮತ್ತೆ ಅದೇ ಹೋಪ್ಸು, ಅದೇ ಒಂದು ಭರವಸೆಯಿಂದ ಸ್ಟಾರ್ಟ್ ಮಾಡೋಣ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದಟ್ ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ, ಚೆನ್ನಾಗಿ ಇರಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.